ದೇಶದ ರಾಜಧಾನಿ ದೆಹಲಿಯಲ್ಲಿ ಈಗ ಪರಿಸ್ಥಿತಿ ತೀರಾ ಗಂಭೀರವಾಗಿದೆ. ಮೋದಿ ಸರ್ಕಾರದ ವಿರುದ್ಧ ಯುವ ಸಮೂಹ ಮತ್ತು ವಿದ್ಯಾರ್ಥಿ ಪಡೆ ಬೃಹತ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಆದರೆ ಈ ಹೋರಾಟವನ್ನ ಹತ್ತಿಕ್ಕಲು ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರಗಳು ಜನರ ಇನ್ನಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ದೆಹಲಿಯಲ್ಲಿ ಮೆಟ್ರೋ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ, ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಇಂಟರ್ನೆಟ್ ಸೇವೆಯನ್ನು ಸಹ ಬಂದ್ ಮಾಡಲಾಗಿದೆ. ನಿಜಕ್ಕೂ ದೆಹಲಿಯಲ್ಲಿ ಏನಾಗ್ತಾ ಇದೆ? ವಿದ್ಯಾರ್ಥಿಗಳು ಇಷ್ಟೊಂದು ಆಕ್ರೋಶಗೊಳ್ಳಲು ಮುಖ್ಯ ಕಾರಣವೇನು? ಸರ್ಕಾರ ಇಂಟರ್ನೆಟ್ ಮತ್ತು ರೈಲುಗಳನ್ನ, ಬಸ್ಸುಗಳನ್ನ, ಮೆಟ್ರೋ ಸಂಚಾರವನ್ನ ಬಂದ್ ಮಾಡ್ತಾ ಇರೋದಾದ್ರೂ ಯಾಕೆ? ಕೇಂದ್ರ ಸರ್ಕಾರದ ಅಸಲಿ ಮುಖವಾಡ ಈಗ ಬಯಲಾಗ್ತಾ ಇದೆಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ರಾಜಧಾನಿ ದೆಹಲಿಯಲ್ಲಿ ಶುರುವಾಗಿರುವ ವಿದ್ಯಾರ್ಥಿ ಮತ್ತು ಯುವ ಸಮೂಹದ ಪ್ರತಿಭಟನೆಯು ದೇಶದ ರಾಜಕೀಯ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಬೆಳವಣಿಗೆಯಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಆರಂಭವಾಗಿರುವ ಈ ಬೃಹತ್ ಆಂದೋಲನವು ಆಡಳಿತ ಪಕ್ಷ ಅಂದ್ರೆ ಮೋದಿ ಸರ್ಕಾರದ ನೀತಿಗಳು ಮತ್ತು ಭ್ರಷ್ಟಾಚಾರ, ದೇಶದ ಸಾರ್ವಜನಿಕ ಪರೀಕ್ಷಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇಂಟರ್ನೆಟ್ ಸೇವೆಗಳ ಸ್ಥಗಿತ ಮತ್ತು ಮೆಟ್ರೋ, ಬಸ್, ರೈಲ್ವೆ ಸ್ಟೇಷನ್ಗಳನ್ನ ಕ್ಲೋಸ್ ಮಾಡುವಂತಹ ಸರ್ಕಾರದ ತಡೆಗಟ್ಟುವಿಕೆ ಕ್ರಮಗಳು ಪ್ರತಿಭಟನೆಯನ್ನ ಹತ್ತಿಕ್ಕುವ ಬದಲು ಯುವ ಸಮೂಹದಲ್ಲಿ ಮತ್ತಷ್ಟು ಆಕ್ರೋಶವನ್ನ ಹುಟ್ಟುಹಾಕಿ ಹೋರಾಟವನ್ನ ತೀವ್ರಗೊಳಿಸಿದೆ. ಸ್ನೇಹಿತರೆ, ಈ ಬೃಹತ್ ಆಂದೋಲನದ ಮೂಲವು 2026 ಮೇ 15ರಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನ್ಯಾಯಾಲಯದ ವಿಚಾರಣೆಯೊಂದರಲ್ಲಿ ನೀಡಿದ ಹೇಳಿಕೆಗೆ ಸಂಬಂಧಿಸಿದೆ. ದೇಶದ ನಿರುದ್ಯೋಗಿ ಯುವಜನತೆ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ಯುವಕ ಯುವತಿಯರನ್ನ ಮುಖ್ಯ ನ್ಯಾಯಮೂರ್ತಿಗಳು ಜಿರಳೆಗಳು ಮತ್ತು ಸಮಾಜದ ಪರಾವಲಂಬಿಗಳು ಎಂದು ಹೋಲಿಸಿದ್ದು ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಯಿತು. ಮುಖ್ಯ ನ್ಯಾಯಮೂರ್ತಿಗಳು ನಂತರದ ದಿನಗಳಲ್ಲಿ ತಮ್ಮ ಹೇಳಿಕೆಯು ನಕಲಿ ಪದವಿಗಳನ್ನ ಹೊಂದಿರುವವರನ್ನ ಮಾತ್ರ ಉದ್ದೇಶಿಸಿತ್ತು ಎಂದು ಸ್ಪಷ್ಟನೆಯನ್ನ ನೀಡಿದ್ರೂ ಕೂಡ ಈ ಲೇಬಲ್ ದೇಶದ ಕೋಟ್ಯಾಂತರ ವಿದ್ಯಾವಂತ ಮತ್ತು ನಿರುದ್ಯೋಗಿ ಯುವಕರ ಸ್ವಾಭಿಮಾನಕ್ಕೆ ತೀವ್ರ ಧಕ್ಕೆಯನ್ನ ತಂದಿತ್ತು. ಈ ಸಾಮಾಜಿಕ ಆಕ್ರೋಶವನ್ನು ಒಂದು ಪ್ರಬಲ ಪ್ರತಿರೋಧದ ಸಂಕೇತವಾಗಿ ಬಳಸಲು ನಿರ್ಧರಿಸಿದ ಪುಣೆಯ ಪತ್ರಕರ್ತ ಅಭಿಜಿತ್ ಮೇ 16ರಂದು ಸಿಜೆಪಿ ಎಂಬ ವಿಡಂಬನಾತ್ಮಕ ರಾಜಕೀಯ ಚಳುವಳಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆರಂಭಿಸಿದ್ರು. ಈ ಆಂದೋಲನವು ಕೇವಲ 5 ದಿನಗಳಲ್ಲಿ ಕೋಟ್ಯಾಂತರ ಫಾಲೋವರ್ಸ್ ಗಳನ್ನ ಗಳಿಸಿಕೊಳ್ತು. ಸ್ನೇಹಿತರೆ, ಕೇವಲ ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿದ್ದ ಈ ವಿಡಂಬನಾತ್ಮಕ ಆಂದೋಲನವು ತೀವ್ರ ಸ್ವರೂಪದ ಬೀದಿ ಹೋರಾಟವಾಗಿ ರೂಪಾಂತರಗೊಳ್ಳಲು ಮುಖ್ಯ ಕಾರಣ ದೇಶದ ಅತ್ಯುನ್ನತ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಮತ್ತು ಸಿಬಿಎಸ್ಇ ಪರೀಕ್ಷೆಗಳಲ್ಲಿ ವರದಿಯಾದ ವ್ಯವಸ್ಥಿತ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪೇಪರ್ ಲೀಕ್ ಹಾಗೂ ಮೌಲ್ಯ ಮಾಪನದ ಅಕ್ರಮಗಳಿಂದಾಗಿ ಲಕ್ಷಾಂತರ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಭವಿಷ್ಯವನ್ನ ಗಾಳಿಗೆ ತೂರಿದ ಈ ಪರೀಕ್ಷಾ ಅಕ್ರಮಗಳು ಯುವಕರಲ್ಲಿ ತೀವ್ರ ಹತಾಶೆ ಮತ್ತು ಆಕ್ರೋಶವನ್ನ ಹುಟ್ಟುಹಾಕಿದ್ವು. ಶಿಕ್ಷಣ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರವನ್ನ ನಡೆಸ್ತಾ ಇರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ತಕ್ಷಣವೇ ರಾಜೀನಾಮೆ ನೀಡಬೇಕು ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಎಂಬುದು ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಯಾಗಿದೆ. ಇನ್ನು ಸ್ನೇಹಿತರೆ, ಲಡಾಖ್ನ ಪ್ರಸಿದ್ಧ ಶಿಕ್ಷಣ ತಜ್ಞ ಮತ್ತು ಪರಿಸರ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಜೂನ್ 28ರಂದು ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆಯಲ್ಲಿ ಜಾಯಿನ್ ಆದ್ರು, ಉಪವಾಸವನ್ನ ಆರಂಭಿಸಿದ್ರು. ಶಿಕ್ಷಣ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಇವರು ಸುಮಾರು 20 ದಿನಗಳ ಕಾಲ ಸುದೀರ್ಘ ಉಪವಾಸವನ್ನ ನಡೆಸಿದ್ರು. ದೇಶದಾದ್ಯಂತ ಇದು ಭಾರಿ ಸಂಚಲನವನ್ನ ಮೂಡಿಸಿತು. ನಂತರ ಜುಲೈ 18ರಂದು ದೆಹಲಿ ಪೊಲೀಸರು ಸೋನಂ ವಾಂಗ್ಚುಕ್ ಅವರನ್ನು ಪ್ರತಿಭಟನಾ ಸ್ಥಳದಿಂದ ಬಲವಂತವಾಗಿ ಎತ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ರು. ಈ ಕಾರ್ಯಾಚರಣೆಯ ಸಮಯದಲ್ಲಿ ಪೊಲೀಸರು ಇಂಟರ್ನೆಟ್ ಅನ್ನ ತಾತ್ಕಾಲಿಕವಾಗಿ ಕಡಿತಗೊಳಿಸಿ ಪರದೆಗಳನ್ನ, ವೈಟ್ ಬಟ್ಟೆಗಳನ್ನ ಬಳಸಿ ಅತ್ಯಂತ ರಹಸ್ಯವಾಗಿ ಕಾರ್ಯನಿರ್ವಹಿಸಿದ್ರು ಮತ್ತು ಪ್ರತಿಭಟನಾಕಾರರ ಮೇಲೆ ಬಲ ಪ್ರಯೋಗವನ್ನ ನಡೆಸಿದ್ರು. ಆದರೆ ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅವರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿ ಆಸ್ಪತ್ರೆಯ ಅಂದ್ರೆ ಸೋನಂ ವಾಂಗ್ಚುಕ್ ಅವರನ್ನ ಅಡ್ಮಿಟ್ ಮಾಡಿರುವಂತಹ ಆಸ್ಪತ್ರೆಯ ವೈದ್ಯಕೀಯ ವರದಿಯು ಸಂಪೂರ್ಣವಾಗಿ ಸುಳ್ಳಿನಿಂದ ಕೂಡಿದೆ ಎಂದು ವಾದಿಸಿದ್ರು. ಆಸ್ಪತ್ರೆಯ ವಾರ್ಡ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಿ ತಮ್ಮನ್ನು ಜೈಲಿನ ವಾತಾವರಣದಲ್ಲಿ ಇಡಲಾಗಿದೆ ಮತ್ತು ಇದು ವೈದ್ಯಕೀಯ ಚಿಕಿತ್ಸೆಯಲ್ಲ, ಬದಲಿಗೆ ಹೋರಾಟವನ್ನ ತಪ್ಪಿಸಲು ಕೈಗೊಂಡ ಅಕ್ರಮ ಬಂಧನ ಎಂದು ಗೀತಾಂಜಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗಪಡಿಸಿದ್ದಾರೆ.
ಈ ನಡುವೆ ಜಂತರ್ ಮಂತರ್ನಲ್ಲಿ ಸಹ ಪ್ರತಿಭಟನಾಕಾರರಾಗಿದ್ದ ಎಐಎಸ್ಎ ಸಂಘಟನೆಯ ವಿದ್ಯಾರ್ಥಿ ನಾಯಕರಾದ ನೇಹಾ ಮನೀಶ್ ಮತ್ತು ಅಮೀನ್ ಅವರು ನಡೆಸ್ತಾ ಇದ್ದಂತಹ 23 ದಿನಗಳ ಸುದೀರ್ಘ ಉಪವಾಸ ಸತ್ಯಾಗ್ರಹವನ್ನು ಸಂಸದರು ಮತ್ತು ನಾಗರಿಕರ ಸಮಾಜದ ನಿಯೋಗದ ಮನವಿಯ ಮೇರೆಗೆ ಸಂಸತ್ತಿನ ಒಳಗಡೆ ಹೋರಾಟವನ್ನ ಕೊಂಡೊಯ್ಯುವ ನಿರ್ಧಾರದೊಂದಿಗೆ ಹಿಂಪಡೆದರು. ಆದರೆ ಅಭಿಜಿತ್ ಅವರು ತಕ್ಷಣವೇ ತಮ್ಮದೇ ಆದ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸುವುದಾಗಿ ಘೋಷಿಸಿದ್ರು ಮತ್ತು ಜಂತರ್ ಮಂತರ್ನಲ್ಲಿ ಇವರ ಮೇಲೆ ಇಂಕ್ ದಾಳಿ ಅಥವಾ ಮಸಿ ಎರಚುವ ದಾಳಿಯನ್ನ ಬಿಜೆಪಿಯ ಒಂದು ದರಿದ್ರ ಮಹಿಳೆ ನಡೆಸಿದ್ಲು. ಇನ್ನು ಸ್ನೇಹಿತರೆ, ಜುಲೈ 20ರಂದು ಸಂಸತ್ತಿನ ಮುಂಗಾರು ಅಧಿವೇಶನವು ಪ್ರಾರಂಭವಾಗುವ ದಿನದಂದೇ ಯುವ ಸಮುದಾಯವು ಚಲೋ ಸಂಸದ್ ಮೆರವಣಿಗೆಗೆ ಕರೆ ನೀಡಿತು. ಈ ಬೃಹತ್ ಮೆರವಣಿಗೆಯನ್ನು ತಡೆಯಲು ಮತ್ತು ರಾಜಧಾನಿಯ ಉನ್ನತ ಭದ್ರತಾ ವಲಯವಾದ ಸೆಂಟ್ರಲ್ ವಿಸ್ಟಾವನ್ನ ರಕ್ಷಿಸಲು ಮೋದಿ ಸರ್ಕಾರವು ಇತಿಹಾಸದಲ್ಲೇ ಅತ್ಯಂತ ಕಠಿಣವಾದ ಭದ್ರತಾ ಮತ್ತು ಸಾರಿಗೆ ನಿರ್ಬಂಧಗಳನ್ನು ವಿಧಿಸಿತು. ದೆಹಲಿ ಪೊಲೀಸರು ಇಡೀ ದೆಹಲಿಯಾದ್ಯಂತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163 ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದರು. ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರನ್ನ ಪ್ರತಿಭಟನೆಯಿಂದ ದೂರವಿಡಲು ಈ ದರಿದ್ರ ಸರ್ಕಾರ ಕೈಗೊಂಡ ಪ್ರಮುಖ ಕ್ರಮಗಳು ಮತ್ತು ಅವುಗಳ ಪರಿಣಾಮಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ದೆಹಲಿ ಮೆಟ್ರೋ ನಿಲ್ದಾಣಗಳ ಸಂಪೂರ್ಣ ಬಂದ್. ದೆಹಲಿ ಮೆಟ್ರೋವನ್ನ ಕೇಂದ್ರ ಸರ್ಕಾರದ ಈ ಮೋದಿ ಸರ್ಕಾರದ ಆಜ್ಞೆಯಂತೆ ದೆಹಲಿ ಪೊಲೀಸರು ಈ ನಿಲ್ದಾಣಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಜನಪದ್, ರಾಜೀವ್ ಚೌಕ್, ಪಟೇಲ್ ಚೌಕ್, ಸೆಂಟ್ರಲ್ ಮತ್ತು ಸೇವಾ ತೀರ್ಥ ನಿಲ್ದಾಣಗಳನ್ನ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಇನ್ನು ಎರಡನೆಯದಾಗಿ ಮೊಬೈಲ್ ಇಂಟರ್ನೆಟ್ ಸಂಪೂರ್ಣ ಸ್ಥಗಿತ. ದೆಹಲಿಯ ಕೇಂದ್ರ ಭಾಗಗಳು ಮತ್ತು ಪ್ರತಿಭಟನಾ ಸ್ಥಳಗಳಾದ ಜಂತರ್ ಮಂತರ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನ ಸರ್ಕಾರ ಸಂಪೂರ್ಣವಾಗಿ ಕಡಿತಗೊಳಿಸಿದೆ, ಸ್ಟಾಪ್ ಮಾಡಿದೆ. ಆನ್ಲೈನ್ನಲ್ಲಿ ಆಕ್ಟಿವ್ ಆಗಿದ್ದ ಯುವಕರ ನಡುವೆ ಡಿಜಿಟಲ್ ಸಂವಹನ ಜಾಲವನ್ನ ಮುರಿಯುವುದು ಅಥವಾ ಈ ವಿಡಿಯೋಗಳನ್ನ ಫೋಟೋಗಳನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ, ನಮ್ಮ ಸರ್ಕಾರದ ಮುಖವಾಡ ಬಯಲಾಗ್ಬಿಡುತ್ತೆ ಅನ್ನೋ ಭಯದಿಂದ ಇಂಟರ್ನೆಟ್ ಅನ್ನ ಬಿಜೆಪಿ ಸರ್ಕಾರ ಅಲ್ಲಿ ಸ್ಟಾಪ್ ಮಾಡಿದೆ. ಇನ್ನು ಸ್ನೇಹಿತರೆ, ದೈನಂದಿನ ಪ್ರಯಾಣಕ್ಕೆ ಬಳಸುವ ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚುವುದು ಮತ್ತು ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸುವುದು ಕೇವಲ ಪ್ರತಿಭಟನಾಕಾರರಿಗೆ ಮಾತ್ರವಲ್ಲದೆ ದೆಹಲಿಯ ಲಕ್ಷಾಂತರ ಸಾಮಾನ್ಯ ನಾಗರಿಕರು, ಉದ್ಯೋಗಿಗಳು ಮತ್ತು ತಟಸ್ಥ ವಿದ್ಯಾರ್ಥಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ಈ ಅಕ್ರಮ ಅಥವಾ ಈ ಆಕ್ರೋಶದ ತಡೆಗಟ್ಟುವಿಕೆಯ ವಿರುದ್ಧ ದೇಶದಾದ್ಯಂತ ದೊಡ್ಡ ಹೋರಾಟವೇ ಭುಗಿಲೆದ್ದಿದೆ. ಇನ್ನು ಸ್ನೇಹಿತರೆ, ಶಾಂತಿಯುತವಾಗಿ ನಡೀತಾ ಇದ್ದಂತಹ ವಿದ್ಯಾರ್ಥಿಗಳ ಯುವ ಸಮುದಾಯದ ಹೋರಾಟವನ್ನ ಹತ್ತಿಕ್ಕಲು, ಹಿಂಸಾಚಾರಕ್ಕೆ ತಿರುಗಿಸಲು ಮೋದಿ ಸರ್ಕಾರವು ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗವನ್ನ ಮಾಡಿದೆ. ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನ ಬಲ ಪ್ರಯೋಗವನ್ನ ಮಾಡಿದೆ. ಇಷ್ಟು ದಿನ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದ ಯುವ ಸಮೂಹ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ದೇಶದಲ್ಲಿ ದೊಡ್ಡ ಬದಲಾವಣೆ ಆಗಬಹುದು ಎಂಬ ಮುನ್ಸೂಚನೆಯನ್ನ ರಾಜಕೀಯ ಪಂಡಿತರು ನೀಡ್ತಾ ಇದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.